ಎಲ್ಲರೂ ಇದ್ದು ಹೋಗ್ಲಿ ಹಂಗೆ ಸಾಕಾತ. ಹಿಡಿದು ಬಿಟ್ರೆ ಒಂದೇ ಸತಿ ಯಾರು ಇಬ್ಬರು ಗಂಡ ಹೇಳ್ತಿ ಘಟನೆ ಆದರು. ನಾನು ಈಗ ಹಾಕಿ ಕೈಲಿ ಸಿಕ್ಕಾಕಿಣ್ಣಲ್ಲ. ಮಳೆ ಬರೋದು ಬರ್ತದೆ, ಪಕ್ಕನ ಬಂದಾರು ಬಂತಾನೆ ಹೇಳ್ತೀನಿ. ನಿನ್ನೆ ಬಂದದ ಮಳೆ, ಇಂಥದ್ದು ಬಿಸಿಲಿಗೆ ಎಷ್ಟು ಒಣಗ್ತವೆ. ಒಣಗದ್ಮೇಲೆ ಹೆಂಗೂ ನೆಂದದೆ 2 ದಿನ ಬಿಟ್ಟು ಹೊಳು ಆಗ್ತದೆ ಅಂತಾರೆ. ಆಮೇಲೆ 4 ಬಿಸಿಲು ಒಣಗದ್ಮೇಲೆ ತಗೊಂಡೋಗಿ ಕೊಡ್ಬೋದು. ಅದ ಮನೇಲಿ ಎಲ್ಲರೂ ಇದ್ದರೆ ಕನಗ ಆಗ್ತದೆ. ಹೇಳಿದ ಮಾತು ಕೇಳ್ತದೆ. ಏನು ಕಟ್ಟಿ ಪಿತ್ತಕ್ಕಿದ್ದಿರ್ದಂಗೆ ಆಗಿದೆ. ಅಲ್ಲೆಲ್ಲ ಇಟ್ಟಿದ್ದನ್ನು ತಗೊಂಡಿರ್ಬೇಕು. ಕೆಲಸ ಮಾಡೋ ಹುಮ್ಮಸ್ಸು ನಮಗೆ ಹಂಗನ ಕೂತ್ರೆ ನಿಲ್ಲಕ್ಕಾಗಲ್ಲ, ನಿದ್ರೆ ಕೂರೋಕ್ಕಾಗಲ್ಲ. ಹಂಗಾಗ್ಯದೆ. ಕುಡಿದೆ ಹೋಗೋಕ್ಕೆ ಯಾಕೆ ನಮ್ಮನೆ ಉರಿತದೆ. ನಾನು ಸತ್ಕೊಂಡ್ರೆ ನನ್ನ ಕೇರಿ ಹೊಟ್ಟೆ ಹೋತೀನಿ ಒಳಗೆ. ಕುಕ್ಕೆ ಹಾಗೆ ಸುಮ್ಮನೆ ಹಾಕಿ ಅಜ್ಜಿ ನಂಗೂ ಸಾಕತೆ ಮಾರುತ್ತೆ. ಉಂದೇರಿ ಅಂತ ಹೇಳಿ ಒಟ್ಟು ಕೊಡ್ತೆ. ಎಷ್ಟು ಏರಿ ಆತೆ ಮತ್ತೆ ಬಂದರೆ ಅಲ್ಲ ಅದು ನಿಟ್ಟಿ ಸರಿ ಆಗಲಿ ಇದು ನಿಟ್ಟಿ ಸರಿ ಆಗಲ್ಲ ಅಂತ ಹೊಡೋಡಿಕೆ ಬರ್ತಾರೆ. ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂದೆ ಎಲ್ಲಿಗೂ ಕರ್ಕೊಂಡು ಹೋಗ್ಲ. ಗುಂಡಗೊಬ್ಬೆ ಮನೆಗಾರು ಹೋಗ್ತಿದ್ದೆ ನಾನು ಅವತ್ತಯ್ಯ. ಅದಾಗಲಿ ಒಂದೇ ಪಟಾಕಿ ನನ್ನ ಮನೇಲಿ ಇದ್ಬತ್ತೀನಿ ಅಂದ್ರೆ ಅದಕ್ಕೂ ಬೇಡ ಅಂತೀರಿ. ಬರೀ ಕೆಲಸ ಮಾಡಿಸದೆ. ಶಾಲೆಗೆ ರಜೆ ಇದ್ದಾಗ ಎಲ್ಲ ಆಟ ಆಡ್ತಾರೆ ನಮ್ಮನೇಲಿ ಅಂತ. ಬರೀ ಕೆಲಸ. ನನ್ನ ವಯಸ್ಸಿನವ್ರು ಯಾರೂ ಕೆಲಸ ಮಾಡಲ್ಲ ಗೊತ್ತಾನು. ನಮ್ಮನೇಲಿ ಮಾತ್ರ ನೀವು ಕೆಲಸ ಮಾಡಿಸೋದು. ನಂಗಾಗಲ್ಲ, ನಂಗೆ ಮಾತ್ರ ಆಗಲ್ಲ. ಇದು ನೀರು ಹೊಡ್ದು ನಾವು ಹೋಗ್ತೀನಿ ಒಳಗೆ. ಈಗ ಗುಡುಗು ಬಂದದೆ ಟಿವಿ ಆಫ್ ಮಾಡಿ ಅಂತೇಳಿ ಇವತ್ತಿಡೀ ಒಂಚೂರು ಟಿವಿ ನೋಡಲ್ಲ ನಾನು. ಹೋ ಪಳ್ಳು, ನಿಂಗೆ ಹೇಳಕ್ಕೆ ನಂಗೆ ಸಾಕಾಗ್ಯದ. ಹೋಗನ್ ಸುಮ್ಮನೆ. ನೆಂಟ ಮನೆಗೆ ಹೋಗಬೇಕಿತ್ತು ಮಗನೇ, ಎಂತ ಮಾಡ್ತೆ. ಇಂಥ ಎಲ್ಲಿಗೂ ಹೋಗಲ್ಲ. ನಾನು ಎಲ್ಲಿಗೆ ಹೋಗ್ತೀನ? ನೀವು ಒಬ್ಬನೇ ಹೋಗು ಅಂದರೆ ಎಲ್ಲಿಗೂ ಹೋಗಲ್ಲ ಅಂತೀಯ. ಒಂದು ಕೆಲಸ ಮಾಡೋಣ. ಅಣ್ಣ ಫೋನ್ ಮಾಡಿದ್ನಲ್ಲ ಮರೆಯ 5 ಅಂತಲ್ಲ, ಎಂಥರಾಗಲಿ ಒಂದು ರೂಪಾಯಿ ಹಾಕೊಂಡಾರು ಬರ್ಬೇಕಲ್ಲ. ಅಮ್ಮ ಇಲ್ಲಿದ ಮೇಲೆ ಅಲ್ಲ ಹೋಗಿ ದಿಡ ಹತ್ತಕ್ಕೆ ಬೇಡ ಕಾಣ್ತದೆ. ಆದರೆ ಎಂತ ಮಾಡೋದ, ಬಿಟ್ಟು ಕಳಿಯೋಕ್ಕಾಗ್ತದನ. ನೋಡೋಣ, ಹೋಗೋಣ. ಹಾಗೆ ಒಂದು ರಾತ್ರಿ ಇದ್ದ ಬರೋಣ. ಆಮೇಲೆ ನಿನ್ನ ತಾಯಿನ ಮನೆಗೆ ಹೋಗಿ ಹೇಳ್ತೀನಿ. ಹೋಗು, ನಿನ್ನ ಅಜ್ಜಿ ಮನೆಗೆ ಹೋಗ್ಬಾ. ಹೋಗಿ 2 ದಿನ ಇದ್ದು ಬಲ್ಲಿ. ತಾಯಿಗಂತಾನ ಅವಾಗೆಲ್ಲ ಒಂದೊಂದು 2 ದಿನಕ್ಕೆ ಹೋಗೋಣ ಅಂತಿತ್ತಪ್ಪ. ಈಗಾದರೂ ಸುದ್ದಿನೇ ಹೇಳಲ್ಲ. ಅಜ್ಜೆ, ನೀನು ನಿಜವಾಗ್ಲೂ ನನ್ನ ಮೇಲೆ ಆಸೆನೇ ಇದ್ರೆ ನಾ ಒಂದು ಹೇಳ್ತೀನಿ, ಹ್ಞೂ ಅಂತೀಯಾ? ನೀವೊಬ್ಳು ಹ್ಞೂ ಅಂದರೆ ಎಲ್ಲ ಸರಿ ಆಗ್ತದೆ. ಎಂತ ಗೊತ್ತಾ, ಬಬ್ಲು ಸಮ್ಮರ್ ಕ್ಯಾಂಪಿಗೆ ಹೋಗ್ಯಾನಂತೆ. ಎಷ್ಟು ಚೆನ್ನಾಗಿರ್ತದಂತೆ ಗೊತ್ತಾ? ಅತ್ತೆ ಹೇಳಾರಂತೆ. ನಾನು ಕಳಿಸಿದ್ರೆ ನನ್ನ ಸೇರಿಸ್ತೀನಿ ಅಂದಾರಂತೆ. ನೀನೇ ಹೋಗೋದು ಬೇಡ ಅಂತೀಯಲ್ಲ. ನೀ ಕಳಿಸ್ತೀನಿ ಅಂದರೆ ಅಪ್ಪ ತಗೊಂಡೋಗಿ ಬಿಟ್ಟು ಬರ್ತಾರೆ. ಅಜ್ಜಿ ನಾ ಹೋಗ್ತೇನೆ, ಬಬ್ಲು ಮನೆಗೆ ಹೋಗಿ ಬರ್ತೀನಿ. ನಾ ಒಂಚೂರು ಆಟ ಮಾಡಲ್ಲ, ಎಂಥದೇ ಬೇಕು ಅಂತ ಕೇಳಲ್ಲ. ಸುಮ್ಮನೆ ಇದ್ದು ಬರ್ತೀನಿ, 1 ವಾರ ಇದ್ದು ಬರ್ತೀನಿ ಅಜ್ಜಿ ಬಬ್ಲು ಮನೇಲೆ. ಎಂತ ಪುಳ್ಳ ನಿಂಗೆ ನೀರ್ನಿಲ್ಲ ಕಾರ ಆತದನ. ತಾಡಿ ಮರ ಏನಿಲ್ಲಕ್ಕೆ ಅಂತ ಹೋದ್ರೆ ಸಂತೆ ಸಿಟ್ಕೊಂಡಂಗೆ ಆಗ್ತದೆ. ಕಲ್ಲು ಬಿಟ್ಟು ಕೊಡಲಿ. ಯಾರು ಹೇಳಿದ್ದ? ನೀನು ಕರ್ಕೊಂಡು ಹೋಗ್ತೀನಿ ಅಂತ ಯಾರು ಹೇಳಿದ್ದ? ಸುಮಾರೆಲ್ಲ ಪಂಚಾಯತಿಗೆ ಮಾಡ್ತೀರಿ ನಾನು ಇಲ್ದಿದ್ದಾಗ ಹಂಗಾರಲ್ಲ. ಯಾರು ನೀನು ಅಮ್ಮ ಹೇಳ್ತಾ ಅಜ್ಜಿ ಹತ್ರ ಕೇಳ ಅಂತ? ನೀನು ಅಮ್ಮ ಹೇಳಿದ್ದ ಅಪ್ಪ ಹೇಳಿದ್ದ? ಸತ್ಯ ಹೇಳ. ಈಗ ಹೋಗೋದಾರೆ ಹೋಗ್ಬೇಕು, ನಾನೇನು ಅಡ್ಕೊತ್ಕೊಳಲ್ಲಪ್ಪ. ನೀವು ಹೋಗೋಕೆ ನಾನು ಯಾಕೆ ಬೇಡ ಅಂದೆ? ಯಾರು ಹೇಳಿದ್ದ ನಿನ್ನ ಹತ್ರ? ನಾ ಹೇಳಿದ್ದ ಅಂತ ಮಾತ್ರ ಹೇಳ್ಬಾರ್ದು ನೀನು. ಮತ್ತು ಅಮ್ಮ ನನಗೆ ಒಂದೇ ಹಾಕ್ತದೆ. ಎಂತ ಗೊತ್ತಾ, ಅಮ್ಮ ಸೀರೆ ಮತ್ತೊಂದು ಎಂಥದ್ದು ತಗೋಬೇಕಂತೆ. ಅವತ್ತಪ್ಪ ಫೋನ್ ಮಾಡ್ತಿದ್ರಾ, ಫೋನಲ್ಲಿ ಮಾತಾಡ್ತಾಯಿದ್ರು. ಮಾತಾಡ್ತಂದು ಅಮ್ಮನ ಹತ್ರ ಕೊಟ್ಟರು. ಅಮ್ಮ ಹೇಳ್ತು, 4-5 ದಿನ ಅದೇ ಯಾವುದೋ ಡೇಟಿಗೆ ಹೇಳಿದೆ ಬರ್ತೀನಿ ಅಂತ. ಆವಾಗ ನಾನು ಅಲ್ಲೇ ನಿಂತು ಕೇಳಿಸ್ಕಿದ್ನಲ್ಲ, ಹೇಳ್ತು ಅಜ್ಜಿ ಹತ್ರ ಹೇಳ್ಬೇಡ, ನಿನ್ನೂ ಕರ್ಕೊಂಡು ಹೋಗ್ತೀನಿ, ಅವರು ಹೋಗಕ್ಕೆ ಹ್ಞೂ ಅಂದರೆ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತು. ನಾನು ಹೇಳಿದ್ದು ಅಂತ ಹೇಳ್ಬೇಡ ಅಜ್ಜಿ, ನಾ ಹೋಗ್ಬತ್ತೇನೆ. ಏನು ಅಜ್ಜಿ ಹೇಳ, ನಿಂದು ಅಮ್ಮಯ್ಯ ಅಂತೀನಿ ಅಜ್ಜಿ, ನಾವು ಹೋಗಿ ಬರ್ತೀನಿ, ನಿನ್ನ ಜೊತೆನೇ ಬರ್ತೀನಿ, ನಿನ್ನ ಅಪ್ಪಯ್ಯರ ಮನೆಗೂ ಬರ್ತೀನಿ. ಹೋಗಿ ಬಂದ ಆಮೇಲೆ ನಾವು ಹೋಗ್ತೀನಿ ಅಜ್ಜಿ. ನೀವು ಹೋಗಿ ಬಂದಮೇಲೆ ಹೋಗೋದಂತ ಅಮ್ಮ ಅಪ್ಪನ ಹತ್ರ ಹೇಳ್ತಾ
ಹಿಂತಟ್ಟು ಇಷ್ಟೆಲ್ಲ ವ್ಯವಹಾರ ಆಗ್ತದೆ. ನಾನೊಬ್ಬಳೇನು ಹೆಚ್ಚಾಗಿನಲ್ಲ ಮರಯ್ಯ, ನೀವೆಲ್ಲರೂ ಒಂದೇ ಪಾರ್ಟಿ. ನಾನು ಬೇಕು ಬೇಡ ಅಂತ ಯಾರು ಎಲ್ಲಿಗಾರು ಹೋಗಿ ಬಲ್ಲಿ, ನನ್ನಷ್ಟಕ್ಕೆ ನಾನು ಇರ್ತೀನಿ ಮರಯ್ಯ. ಏನೋ ಗಾದೆ ಹೇಳಿದ್ರಂತೆ, ಕಾಡು ಹತ್ರ ಆಗಿದೆ ಊರದವ್ರಾಗಿದೆ, ನನಗೆ ಅಂತ ಸಹಾಯ ಮುಡ್ತೀವಿ. ಯಾರು ಎಲ್ಲಿಗಾರು ಹೋಗಿ ಬಂದ ಕಡೆ ಅಷ್ಟು ಕದ್ದು ಮುಚ್ಚಿ ಒಂದು ಇದು ಮಾಡೋದೇ ಅಂತ ಮರಯ್ಯ. ನಾನೆಂತ ಹೇಳಲ್ಲ ಕೇಳಲ್ಲ, ನೀನು ನನ್ನ ಹತ್ರ ಕೇಳಬೇಡ. ನಿನ್ನ ಅಪ್ಪ ನಿನ್ನಮ್ಮ ಕರ್ಕೊಂಡೋದ್ರು ಹೋಗು ನೀನು, ನಾನು ಯಾಕೆ ಬೇಡ ಅಂದ್ಲಿ. ಅಲ್ಲ, ಮಳೆ ಹನಿ ಹಾಕ್ತಾ ಅದ, ನೀವೇನು ಕಲಿಕೊಂಡ್ರೆ ಹಂಗಾರೆ? ಅಜ್ಜಿ ಮಾಮಾಗ ಸಣ್ಣದ ಮೇಲೆ ಕೈ ಇಟ್ಕೊಂಡು ಪಂಚಾಯತ್ಗೆ ಹೊಡಿತಾ ನಿಂತ್ಕೊಂಡಿರಾ? ಇದೇ ಜಾಗ ಬೇಕಾ ನಿಮಗೆ ಪಂಚಾಯತ್ಗೆ ಹೊಡಿಯೋಕ್ಕೆ? ಹೇಳ್ತಿದ್ದೀನಿ, ಮಳೆ ಹನಿ ಹಾಕಿದ್ಮೇಲೆ ಸುಮ್ಮನೆ ಕೂಡೋಕ್ಕಾಗಲ್ಲ. ಕಡಿಗೆ ಮಳೆಗಾಲದಲ್ಲಿ ಒಂದೆರಡು ಕಾಪಿ ಕೋಸ್ಕೊಡು ಅಂದಕೊಳ್ಳಿ ಅಲ್ವರಿಯೋಕ್ಕೆ ಶುರು ಮಾಡ್ಬೋದು. ಸೊ ಚಂಡಿ ಹೇಗಿದೆ ಅವ್ರಿಗೆಲ್ಲ ಬೆಂಕಿ ಹತ್ಕೊಂಡಲ್ಲ ಹಂಗೆ ಹಿಂಗೆ ಅಂತ. ಈಗ ಮುಂಚಿದ್ದಾಗ ಒಂಚೂರು ಒಟ್ಟಿಗೆ ಬೇಕು ಅಂತ ಗೊತ್ತಾಗಲ್ಲ. ಅಲ್ಲ ಏನ ಸೊಂಟ ಮರ, ನಂಗೆ ನೆಟ್ಟಿಗೆ ನಿಲ್ಲಕ್ಕಾಗಲ್ಲ, ಬೊಗ್ಗಕ್ಕೂ ಆಗಲ್ಲ, ಸೊಂಟ ಹಿಡ್ಕೊಂಡಂಗಾಗಿದೆ. ಈಗ ಒಟ್ಟಿಟ್ಟು ಎರಡು ಏರಿ ಅದಾವಲ್ಲ, ಅವ್ನು ತಗೊಂಡೋಗಿ ಕೊಡಿ ಹಿಂದಿಗೆ ಸಾಕು. ಮಳೆ ಹನಿ ಹಾಕ್ತದೆ ಅಂತ ಹೇಳ್ತೀರಿ, ಮತ್ತೆ ಹೊಟ್ಟೆ ಅಂದರೆ ಎಂತ ಹೊಟ್ಟೆ? ಚೆಂಡಿ ಸೋದೆ ಹೊಟ್ಟದ? ಬೆಂಕಿ ಹಚ್ಚೋದು ಬೇಡ, ಕಾಫಿ ಕಾಸು ಕೊಡಲ್ಲಂತೆ, ನೀವೇ ಕಾಸಿಗೆ ಕುಡಿಯೋದಲ್ಲನು. ಹಿಂದಿಗೆ ಸಾಕು, 4 ದಿನ ಬಿಟ್ಟು ಒಣಗದ ಮೇಲೆ ಹೊಟ್ಟಿದ್ರೆ ಸಹ್ಯ. ಅವನಿಗ ಮಳೆ ಹನಿ ಹಾಕ್ತಾ ಇದ್ದಾವೆ ಕಡಿಗೆ, ತೊಂಡಿ ಗಿಂಡಿ ಶುರು ಆದ್ರೆ ಅವ್ನ ತಾಯಿ ಬಂದು ಏನು ಹೇಳ್ತದೆ, ನನ್ನ ಮಗನ ಕೈಯಲ್ಲಿ ಕೆಲಸ ಮಾಡಿಸ್ತಿದ್ದೀರಿ ಮಳೆಯಲ್ಲಿ ಅಂತೇಳಿ. ಜ್ವರ ಗಿರ ಬಂದರೆ ಅದೊಂದಿದೆ. ಇದು ನೋಡಿ, ಬೆಳ್ಳಿ ಏರಿ ತಗೊಂಡೋಗಿ ಒಟ್ಟಿ ನಂಗೆ ಸಾಧ್ಯ ಇಲ್ಲ, ನಾ ಹೋಗ್ತೀನಿ. ಓಹೋ, ಅಷ್ಟೆಲ್ಲ ಹೇಳ್ತಾನ? ಅಷ್ಟೆಲ್ಲ ಇಸ್ಕೊಂಡು ನೀ ಸುಮ್ಮನೆ ನಿಂತ್ಕೊಂಡಿದ್ದ? ಏನೋ ಅವಳ ಅಪ್ಪನ ಮನೆ ಅಂತ ಇಲ್ಲೇ ನಾವಿಬ್ಬರು ಮುತ್ಕೊಂಬುತ್ಕಿ ಕೆಲಸ ಮಾಡೋದು, ಅದು ಏನು ಬೇಟೆ ತಿರ್ಕೊಂಡೇ ಇರೋದಂತ. ಅದು ಮಾಡೇಳಲ್ಲ, ಅದ್ರ ಮಕ್ಳ ಕೈಯಲ್ಲೂ ಮಾಡೇಳಲ್ಲ, ಮಾಡಿಸೋಕೆ ಬಿಡೇಳಲ್ಲ. ಎಂತ ಮಾಡೋದಂತ ಮತ್ತಿಲ್ಲಿ ನಿಂಗೆ ಹೇಳೋಕ್ಕಾಗ್ಲ? ಇಲ್ಲ ನೀನು ಬಂದು ಇಲ್ಲಿ ಬಗ್ಗೆ ಒಟ್ಟು ಅಂತ ಹೇಳೋಕ್ಕಾಗ್ಲನ? ಏನು ಆ ಥರ ಗೋಳಾಡ್ತೀಯ? ಅವನು ಒಳಗೆ ಹೋಗೋಕೆ ಹೇಳಿ ನೀನು ನೋಡ್ತೀನಿ ಅಂತ ಬೇಡ ಬಿಡ, ಅದೇ ಸಾಕು, ಹಿಂದಿಗೆ ಇಷ್ಟೇ ಸಾಕು. ಹೋಗೋ ಒಳಗೆ ಹೋಗಿ ಕೂತ್ಕೊ ಹೋಗೋ. ನನ್ನ ಕೈಲಾದರೂ ಬತ್ತೀಯ ನನ್ನಷ್ಟುದ್ದಕ್ಕೂ, ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗ ಅಂತ ಹೇಳೋಕ್ಕೆ. ಸೊಸೆ ಎದುರಿಗೆ ಏನು ಅಲ್ಲೇ ಚೆಂಡೊಡಿ ಹಾಕ್ಕೊಂಡು ಬಂದುಬಿಡ್ತೀಯ. ಬರಲಿ ಇವತ್ತು ಮನೆಗೆ ಬರಲಿ, ಕತ್ಲಿಗೆ ಬರಲಿ, ಗಂಡ ಹೆಂಡತಿ ಇಬ್ಬರು ಇರಲಿ, ಮನೇಲಿ ತಗೋತೀನಿ ನೋಡು, ಬಲಿ ಬಿಡಿಸ್ತೀನಿ. ಏನಂತ ತಿಳ್ಕೊಂಡಾರೆ? ಹಾಂ, ನಾನಿದ್ದಾಗ ಹೇಳಬೇಕಿತ್ತು. ಅಜ್ಜಿ ಮತ್ತೊಂದು ಜಗಳಕ್ಕೆ ದಾರಿ ಮಾಡಿದೆ, ಈಗ ಎಂತ ಮಾಡದೆ? ಹೌದೇ ಸೈಯಲ್ಲ ಮರಯ್ಯ, ಕಿವಿ ವಾಲ್ ಹಿಟ್ಟೇ ಹೋಗಲಿ, ಏನು ಗತಿ ಸಾಯಲಿ. ಇಲ್ಲಿ ನಿಂತ್ಕೊಂಡು ಹೋಗೋಕ್ಕಾಗಲ್ಲ, ಒಳಗೆ ಹೋಗಿ ಕಾಪಿ ಕೊಟ್ಟವಳು ಹೇಳ್ತೀನಿ. ಸುಮ್ಮನೆ ಬಾ, ಹೋಗೋನಸ್ರು ಮುಂದಕ್ಕೆ ಹಾಕಬೇಡ, ನೀನು ಅವ್ರ ಕಡೆ ನೋಡಲೂ ಬೇಡ, ಸುಮ್ಮನೆ ನಾನು ಹಿಂತೆಟ್ಟು ಬಾ ಆಯ್ತಾ? ಎಂತ ಅಂತೆ ಅವನು? ಎಂತ ಅಂತೆ? ತಾಯಿ ಬಂದಕ್ಕೂ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೇನಲ್ಲ? ಹೇಳ್ಕೊಟ್ರೆ ಹೇಳ್ಕೊಡ, ಯಾರನ್ನು ಹೆದರ್ಸ್ತೀಯ ಇಲ್ಲೇ? ಏನ ನಿನ್ನ ಅಮ್ಮಗೇನು ಹೆದರ್ಕೊಂಡಿದ್ದೀನಿ ಅಂತ ಮಾಡಿಯೇನ? ಅದೇನು ದೊಡ್ಡ ನಾನು ಸಾಕ್ತಾ ಇದೆಯಾ? ಬರಲಿ ಇವತ್ತೆಲ್ಲರಿಗೂ ಸೇರಿಸಿ ಬಲಿ ಬಿಡಿಸ್ತೀನಿ ತಾಡಿ. ಅಯ್ಯೋ ಪುಣಾತ್ಮ, ನಿಮಗೆ ಎಂತ ಆತ ಅಂತ ನೋಡ್ಲಿ ನಾನು. ಆ ಹುಡುಗಿ ಎಂತದ್ನ ಹೇಳ, ಹೇಳಿ ನಡೀರಿ, ನಾ ಅಜ್ಜಿಗೆ ಹೋಗ್ತೀನಿ ಹೇಳಿ. ಓ ದೇವ್ರೇ.